ಅಕ್ರಮವಾಗಿ ರಾಜಧಾನಿಗೆ ಕಾಲಿಟ್ಟಿದ್ದ ಶ್ರೀಲಂಕಾದ ಮೂವರು ಭೂಗತ ಪಾತಕಿಗಳಿಗೆ ಸಿಸಿಬಿ ಬೆಂಡತ್ತಿ ಬ್ರೇಕ್ ಹಾಕಿದೆ. ಶ್ರೀಲಂಕಾ ಪ್ರಜೆಗಳಿಗೆ ನೆರವು ನೀಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಹಂತಕರ ಬಳಿ ಲಕ್ಷ ಹಣ ಕೂಡ ಸಿಕ್ಕಿದೆ. 10 ಕೊಲೆ ಮಾಡಿ ಬೆಂಗಳೂರಲ್ಲಿ ಅಡಗಿದ್ದ ಹಂತಕರು. ಪಾತಕಿಗಳಿಗೆ ನೆರವು ನೀಡಿದವನ ಬಳಿ 57 ಲಕ್ಷ ಜಪ್ತಿ. ಸಿಲಿಕಾನ್ ಸಿಟಿಯಲ್ಲಿ ಶ್ರೀಲಂಕಾ ಪ್ರಜೆಗಳನ್ನು ಕೆಡ್ಡಾಗೆ ಕೆಡವಿದ್ದ ಸಿಸಿಬಿ ಪೊಲೀಸರು ಇದೇ ಕೇಸ್ನಲ್ಲಿ ಮತ್ತಿಬ್ಬರನ್ನು ಬಂಧಿಸಿದ್ದಾರೆ. ಹಣಕಾಸು ನೆರವು ನೀಡಿ ಪಾಸ್ಪೋರ್ಟ್ ಮಾಡಿಸಲು ಸಹಾಯ ಮಾಡಿದ್ದ ಅನ್ಬು ಅಳಗನ್, ಮನ್ಸೂರ್ ಅಲಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿವೇಕ್ ನಗರದ ಅನ್ಬು ಅಳಗನ್ ಪಾಸ್ಪೋರ್ಟ್ ಮಾಡಿಸಿಕೊಡುವ ಏಜೆನ್ಸಿ ನಡೆಸುತ್ತಿದ್ದ. ಶ್ರೀಲಂಕಾದಿಂದ ಬಂದಿದ್ದ 3 ಪಾತಕಿಗಳಿಗೆ ವಾಸ್ತವ್ಯ ಕಲ್ಪಿಸಿ ಪಾಸ್ಪೋರ್ಟ್ ಮಾಡಿಸಲು ಮುಂದಾಗಿದ್ದಂತೆ. ಪ್ರಮುಖ ಆರೋಪಿ ಜಲಾಲ್ಗೂ ಪಾಸ್ಪೋರ್ಟ್ ಮಾಡಿಸಿ ಒಮಾನ್ ದೇಶಕ್ಕೆ ಎಸ್ಕೇಪ್ ಆಗಲು ಸಹಾಯ ಮಾಡಿದ್ದಂತೆ. ಇವರು ಅಕ್ರಮವಾಗಿ ಇಲ್ಲಿ ಬರಲಿಕ್ಕೆ ಮತ್ತು ಮೂವ್ಮೆಂಟ್ ಟ್ರಾನ್ಸ್ಪೋರ್ಟ್ ಅದೇ ರೀತಿ ಇಲ್ಲಿ ವಾಸ ಮಾಡಲಿಕ್ಕೆ ಅವರಿಗೆ ಹಣಕಾಸಿನ ಸಹಾಯ ಮಾಡಿದ್ದ ಇನ್ನೊಬ್ಬ ಆರೋಪಿಯನ್ನ ನಮ್ಮ ತಂಡ ತಮಿಳುನಾಡಿನ ಚೆನ್ನೈ ಹೋಗಿ ಅವನನ್ನು ಬಂಧಿಸಿ ಕರೆದುಕೊಂಡು ಬಂದಿದೆ. ಈಗಾಗಲೇ ಅವನ ವಶದಲ್ಲಿದ್ದ 57 ಲಕ್ಷ ಹಣವನ್ನು ಕೂಡ ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ ಮತ್ತು ಅವನ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಲಂಕಾ ಆರೋಪಿಗಳಿಗೆ ಧನ ಸಹಾಯ ಮಾಡುತ್ತಿದ್ದ ಚೆನ್ನೈನ ಮನ್ಸೂರ್ ಬಳಿ 57 ಲಕ್ಷ ನಗದು, 1 ಕೋಟಿಗೂ ಅಧಿಕ ಮೊತ್ತದ ಡಿಡಿ ಸಿಕ್ಕಿವೆ. ನಿಷೇಧಿತ ಎಲ್ಟಿಟಿಇ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದ ಸಂಜೀವ್ ಜೊತೆ ಮನ್ಸೂರ್ ಸಂಭಾಷಣೆ ನಡೆಸಿದ್ದಾನೆ. ಇದೀಗ ಲಂಕಾ ಕ್ರಿಮಿನಲ್ಗಳು ಭಾರತಕ್ಕೆ ಬಂದಿದ್ಯಾಕೆ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ದರ್ಶನ್ ತೂಗುದೀಪ್ 2 ವರ್ಷದಿಂದ ಮಾಧ್ಯಮದಲ್ಲಿ ಈ ಹೆಸರು ಬಳಕೆಗೂ ಕೂಡ ನಿಷೇಧ ಆಯಿತು. ಕಾರಣ ದರ್ಶನ್ ಅವರ ಮಾತು ಮತ್ತು ಅವರ ವರ್ತನೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ದರ್ಶನ್ ತಮ್ಮ ತಪ್ಪನ್ನ ಅರ್ತಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. 10 ಕೊಲೆ ಮಾಡಿ ಬೆಂಗಳೂರಲ್ಲಿ ಅಡಗಿದ್ದ ಹಂತಕರು. ಪಾತಕಿಗಳಿಗೆ ನೆರವು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಚಾಲನೆ ಸಿಕ್ಕಿದೆ. 3 ದಿನಗಳ ಕಾಲ ನಡೆಯಲಿರೋ ಹಬ್ಬದಲ್ಲಿ ಸಾಂಸ್ಕೃತಿಕ, ಮನೋರಂಜನೆ, ಭರತನಾಟ್ಯ ಸೇರಿದಂತೆ ವೈವಿಧ್ಯಮಯ ಕಲಾ ಪ್ರದರ್ಶನ ಇರಲಿವೆ. ಕರುನಾಡ ಸಾಂಸ್ಕೃತಿಕ ವೈಭವ ಕಣ್ತುಂಬಿಕೊಳ್ಳೋಕೆ ನೀವು ಮಿಸ್ ಮಾಡದೆ ಇಲ್ಲಿಗೆ ಭೇಟಿ ನೀಡಿ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕೂಡ ಇರಲಿದೆ. ಗಳು 3000 ಮಠ ಹುಬ್ಬಳ್ಳಿ ಇವರ ವತಿಯಿಂದ ಕರುನಾಡ ಹಬ್ಬ ಇದು ಈ ವಾಹಿನಿ ರಾಷ್ಟ್ರಮಟ್ಟದ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರವಾಗ್ತಾ ಇದೆ. ಇಂತಹ ಬಹುದೊಡ್ಡ ಸುದ್ದಿವಾಹಿನಿ ನ್ಯೂಸ್ 18 ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬರಾದ ಮುಖೇಶ್ ಅಂಬಾನಿಯವರಿಗೆ ನನ್ನ ದುಡ್ಡು ಮುಖ್ಯ ಅಲ್ಲ, ನನ್ನ ಸಂಸ್ಕೃತಿ ಮುಖ್ಯ, ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಸ್ಕೃತಿ ಮುಖ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಮಾಡುವುದರ ಮುಖಾಂತರ. ಮನುಷ್ಯನಿಗೆ ದುಡ್ಡಿನಿಂದ ಸಂತೋಷ ಸಿಗೋದಿಲ್ಲ. ಬೇರೆ ದೇಶಗಳು ಈ ನಮ್ಮ ಸಂಸ್ಕೃತಿ ಏನಿದೆ ಇದರಲ್ಲಿ ಶ್ರೀಮಂತರಲ್ಲ ಅವರು. ಆದರೆ ನಮ್ಮ ದೇಶ ಒಂದೇ ಜಗತ್ತಿನಲ್ಲಿ ಶ್ರೀಮಂತವಾದ ದೇಶ. ಅದನ್ನು ನೋಡ್ಲಿಕ್ಕೆ ಬರ್ತಾರೆ ಅವರೆಲ್ಲ. ವೈಜ್ಞಾನಿಕವಾಗಿ ಅವರು ಎಷ್ಟೋ ಶತ ಯೋಜನೆ ಅವರ ಸಾಧನೆ ಇರ್ತದೆ. ನಮ್ಮ ದೇಶಕ್ಕೆ ಈ ಸಾಂಸ್ಕೃತಿಕ ವೈಭವವನ್ನು ಸವಿಲಿಕ್ಕೆ ಇಲ್ಲಿಗೆ ಬರ್ತಾರೆ. ಕರುನಾಡ ಹಬ್ಬ ಇದು ಈ ವಾಹಿನಿ ರಾಷ್ಟ್ರಮಟ್ಟದ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರವಾಗ್ತಾ ಇದೆ.